ಗ್ರಾಮ ಪಂಚಾಯತಿಯಲ್ಲೂ ಒಂದೊಂದು ಸ್ಯಾಚುರೇಷನ್ ಕ್ಯಾಂಪ್ ಮಾಡಬೇಕು. ಪ್ರತಿಯೊಬ್ಬ ಭಾರತೀಯನಿಗೂ ಈ ವಿಮೆ ಸೌಲಭ್ಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಥರ ಮಾಡ್ತಾ ಮಾಡ್ತಾ ನಾವು 154 ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 150 ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಕಾರ್ಯಕ್ರಮ ಮಾಡೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಸ್ಪಂದನೆ ಮಾಡಿದ್ದು ತಿಮ್ಮರಾವತಿನಹಳ್ಳಿಯ ಗ್ರಾಮಸ್ಥರು. ಇದು ನಿಜಕ್ಕೂ ಒಳ್ಳೆಯ ಕೆಲಸ. ಯೂನಿಯನ್ ಬ್ಯಾಂಕ್ನವರ ಒಂದು ಸಹಯೋಗ ಹಾಗೂ ಶ್ರೀ ವೆಂಕಟಾಚಲಪತಿಯವರು ಒಂದು ಪರಿಶ್ರಮದಿಂದ ಹಾಗೂ ಗ್ರಾಮಸ್ಥರ ಸಹಯೋಗದಿಂದ ತಿಮ್ಮರಾವತಿನಹಳ್ಳಿಯಲ್ಲಿ ಅತಿ ಹೆಚ್ಚಿನ ಮೊತ್ತದ ಒಂದು ಸ್ಯಾಚುರೇಷನ್ ಕ್ಯಾಂಪಲ್ಲಿ ಎನ್ರೋಲ್ಮೆಂಟ್ ಆಗಿದೆ. ನಾನು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 145-150 ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡಿದ್ರಲ್ಲಿ ಒಂದೊಂದು ಗ್ರಾಮದಲ್ಲಿ 200, 150, 200, 300ವರೆಗೂ ಹೋಗಿದೆ. ಒಂದೊಂದು ಕ್ಯಾಂಪಲ್ಲಿ 300 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆದರೆ ನಿಮ್ಮ ಗ್ರಾಮದಲ್ಲಿ 2000ಕ್ಕಿಂತ ಹೆಚ್ಚಿನ ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ತಿಮ್ಮರಾವತಿನಹಳ್ಳಿಯ ಗ್ರಾಮಸ್ಥರಿಗೆ ಮತ್ತು ಇಲ್ಲಿ ಅದಕ್ಕೆ ಸಹಕಾರ ಕೊಟ್ಟಂತ ಇಒ ಸರ್ ಆಗಲಿ ಅಥವಾ PDO ಸರ್ ಆಗಲಿ ಅಥವಾ ಗ್ರಾಮಸ್ಥರಾಗಲಿ, ಗ್ರಾಮದ ಸದಸ್ಯರಾಗಲಿ, ಪಂಚಾಯತ್ ಸದಸ್ಯರಾಗಲಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀರಾ. ಯಾಕಂದ್ರೆ ಇದು ಪುಣ್ಯದ ಕೆಲಸ. ನಾನು ಸಾಕಷ್ಟು ಕಡೆ ಗ್ರಾಮ ಪಂಚಾಯತ್ಗಳಲ್ಲಿ ಹೋದಾಗ ಮಾತಾಡುವಾಗ ಹೇಳ್ತೀವಿ ಏನಂತ, ಇದು ಇನ್ಶೂರೆನ್ಸ್ ತಗೊಳ್ಳಿ ಅನುಕೂಲ ಆಗುತ್ತೆ ಅಂತ. ನಿಜವಾಗ್ಲೂ ಇದು ತುಂಬಾ ಅನುಕೂಲ. ಯಾವಾಗ ನಾವು ಈ ಚೆಕ್ಗಳನ್ನು ಕೊಡ್ತೀವಿ ಅವಾಗ ಗೊತ್ತಾಗುತ್ತೆ ನಮಗೆ. ಸುಮಾರು ಕಡೆ ನಾವು ಚೆಕ್ಗಳು ಕೊಡ್ತಾ ಇರುವಾಗ ನಮಗೆ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಇದೆ ಜೀವನ ಅಂತ. ಆವಾಗ ಆ ಕಷ್ಟದ ಜೀವನಕ್ಕೆ ಹೋದವರು ವಾಪಸ್ ಬರಲ್ಲ, ನಮ್ಮನ್ನು ಅಗಲಿ ಹೋದವರು ವಾಪಸ್ ಬರಲ್ಲ. ಆದ್ರೆ ಅವ್ರನ್ನ ನಂಬಿಕೊಂಡಿರುವಂತಹ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸಬಲತೆ ಅಥವಾ ಒಂದು ಆರ್ಥಿಕ ಸಹಯೋಗವನ್ನ ಈ ದುಡ್ಡು ಕೊಡುತ್ತೆ. ಮೊನ್ನೆ ಬೈಲ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಚೆಕ್ ಕೊಡ್ತಾ ಇರುವಾಗ ನಮಗೆ ಬೇಜಾರಾಯ್ತು. ತಂದೆ ತಾಯಿ ಇಬ್ರು ತಿರ್ಕೊಂಡ್ಬಿಟ್ರು ಆಕ್ಸಿಡೆಂಟ್ ಅಲ್ಲಿ. ಇಬ್ರು ನರೇಗಾ ಯೋಜನೆಯಲ್ಲಿ ಕೆಲಸಕ್ಕೆ ಹೋಗಿದ್ರು, ಬರುವಾಗ ತಿರ್ಕೊಂಡ್ರು. ಅವಾಗ ಅವ್ರ ಮಗನಿಗೆ ನಾವು 4 ಲಕ್ಷ ರೂಪಾಯಿ ಚೆಕ್ ಕೊಟ್ಟಾಗ ಅರ್ಥ ಆಯ್ತು ಎಷ್ಟು ಅನುಕೂಲ ಆಗುತ್ತೆ ದುಡ್ಡು ಅಂತ. ಅವನೊಂದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಇನ್ನೇನೋ ಒಂದು ಮನೆ ಕೆಲಸಕ್ಕಾಗಲಿ ದುಡ್ಡು ಅನುಕೂಲ ಆಗುತ್ತೆ. ಯಾಕಂದ್ರೆ ಯಾರು ತೀರ್ಕೊಂಡಾಗ ನಾವು ಸಹಾನುಭೂತಿ ತೋರಿಸ್ತೀವಿ, ಅಯ್ಯೋ ಪಾಪ ಅಂತೀವಿ, ಅವ್ರಿಗೆ ಕನಿಕರ ವ್ಯಕ್ತಪಡಿಸ್ತೀವಿ. ಆಗ ಅವ್ರ ಕುಟುಂಬಕ್ಕೆ ಆರ್ಥಿಕ ಸಹಾಯವನ್ನು ಯಾರು ಕೊಡಲ್ಲ. ಆವಾಗ ಈ ದುಡ್ಡು ಅನುಕೂಲ ಆಗುತ್ತೆ. ಸುಮಾರು 13-14 ಚೆಕ್ಗಳನ್ನ ಈಗ ಕೋಲಾರ ಜಿಲ್ಲೆಯಲ್ಲಿ ಕೊಟ್ಟಿದ್ದೀವಿ. ಅದರಲ್ಲಿ ಮುಳುವಾಗಲೇ ಜಾಸ್ತಿ ಕೊಟ್ಟಿದ್ದೀವಿ. ಎಲ್ಲ ಕಡೆ ನಮ್ಗೆ ಅನ್ಸುತ್ತೆ ನಾವು ಈ ಸ್ಕೀಮನ್ನು ಮಾಡಿಸ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿಗೆ ಏನೊಂದು ಅನುಕೂಲತೆ ಮಾಡಿಕೊಡ್ತಾ ಇದೀವಿ ನಾವು ಅಂತ. ಅದಕ್ಕೋಸ್ಕರ ಈ ಗ್ರಾಮಸ್ಥರಲ್ಲಿ ಸಾಕಷ್ಟು ಜನ ಮಾಡ್ಕೊಂಡಿದ್ದೀರಾ, ಲಾಭ ತೆಗೆದುಕೊಂಡಿದ್ದೀರಾ, ಒಳ್ಳೇದು. ಯಾರಾದ್ರು ಬಿಟ್ಟು ಹೋಗಿದ್ರೆ ಇನ್ನೊಂದು 4 ಅಕೌಂಟ್ಗಳು ಆಗಿಲ್ಲ ಅಂತ ಯಾರು ಕೈ ಎತ್ತಿದ್ರು, ಅವು ಕೂಡ ನಮ್ಮ ಇಲ್ಲಿ ಮ್ಯಾನೇಜರ್ಗಳು ಮಾಡ್ತಾರೆ, ಅಕೌಂಟ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ಕೂಡ ನೀವು ನಿಮ್ಮ ಇನ್ಶೂರೆನ್ಸ್ ಕವರ್ ಮಾಡ್ಕೊಳ್ಳಿ. ವರ್ಷಕ್ಕೆ ಸರ್ ಹೇಳ್ದಂಗೆ 20 ರೂಪಾಯಿ ಮತ್ತು 436 ರೂಪಾಯಿ, ಅಂದ್ರೆ ವರ್ಷಕ್ಕೆ 456 ರೂಪಾಯಿ. ನಿಮ್ದು ಒಂದು ದಿನದ ಕೂಲಿಯನ್ನ ನಂದಲ್ಲ ಅಂತ ತೆಗೆದಿಟ್ರೆ ನಿಮಗೆ 2 ಲಕ್ಷ ಪ್ಲಸ್ 2 ಲಕ್ಷ 4 ಲಕ್ಷದ ಇನ್ಶೂರೆನ್ಸ್ ಇರುತ್ತೆ. ಯಾರಿಗೇನಾಗೋದು ಬೇಡ. ಬಟ್ ಅಕಸ್ಮಾತ್ ಆದಾಗ ಇದು ಅನುಕೂಲ ಆಗುತ್ತೆ. ಯಾರು ಆಗದೇ ಇದ್ರೆ ಏನಾಗುತ್ತೆ ಅಂತ ಸುಮಾರು ಜನ ಕೇಳ್ತಾರೆ, ಸರ್ ನಾ ಕಟ್ಟಿದ 430 ವಾಪಸ್ ಬರುತ್ತಾ ಅಂತ. ವಾಪಸ್ ಬರಲ್ಲ. ಯಾರು ಈ ಥರ ಆದವ್ರಿಗೆ ನಮ್ಮ ಕಡೆಯಿಂದ ಒಂದು ಅನುಕೂಲ ಆಗುತ್ತೆ, ಸಹಾಯಧನ ಆಗುತ್ತೆ. ಆ ಥರ ನಮ್ಮ ಒಂದು ಪುಣ್ಯ ಬರುತ್ತೆ. ಇದೊಂದು ಪುಣ್ಯದ ಕೆಲಸ. ಅದನ್ನ ಇಲ್ಲಿ ತಿಮ್ಮರಾವತಿ ಯೂನಿಯನ್ ಬ್ಯಾಂಕ್ನವರು ತುಂಬಾ ಆಸಕ್ತಿ ವಹಿಸಿ PDO ಸಹಾಯದಿಂದ ತುಂಬಾ ಜನರಿಗೆ ಜಾಗೃತಿ ಮೂಡಿಸಿದ್ದಾರೆ ಮತ್ತು ಅದನ್ನ ನೋಂದಣಿ ಮಾಡಿದ್ದಾರೆ. ಹೀಗಾಗಿ ನಾವು ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಈ ತರ ಎಲ್ಲ ಗ್ರಾಮಸ್ಥರು ಮುಂದೆ ಬಂದಾಗ ಖಂಡಿತ ಈ ಯೋಜನೆಗಳೇನಿದ್ದಾವೆ ಅದರ ಸದುಪಯೋಗ ಆಗುತ್ತೆ. ಯೋಜನೆಗಳಿರೋದೇ ನಿಮ್ಮ ಅನುಕೂಲಕ್ಕೋಸ್ಕರ. ಅದನ್ನ ನೀವು ಮಾಡ್ಕೊಂಡಿದ್ದೀರಾ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಹುಷಾರಾಗಿರಿ. ಯಾವುದೇ ತರಹದ ಆನ್ಲೈನ್ ಲಿಂಕ್ಗಳಿಗೆ ಕ್ಲಿಕ್ ಮಾಡಕ್ ಹೋಗಬೇಡಿ. OTP ಗಳನ್ನು ಕೊಡಕ್ ಹೋಗಬೇಡಿ. ಸುಮಾರು ಜನ ಹೇಳ್ತಾರೆ ನಿಮ್ದು ಲೋನ್ ಸ್ಯಾಂಕ್ಷನ್ ಆಗಿದೆ, ನಿಮಗೆ ಸ್ಕೀಮಲ್ಲಿ ಲಾಟ್ರಿ ಬಂದಿದೆ ಅಥವಾ ಇನ್ನೇನೋ ನೀವೊಂದು ಆಶಾಮಿಷ ತೋರಿಸಿ ಒಂದು 5,000 ಕಳಿಸಿ, 6,000 ಕಳಿಸಿ, 10,000 ಕಳಿಸಿ, ಅದು ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳ್ತಾರೆ. ಯಾವುದೇ ತರಹದ ಆಶೆಗಳಿಗೆ ಬಲಿಯಾಗಬೇಡಿ. ಯಾವುದೇ ತರಹದ ದುಡ್ಡುಗಳನ್ನ ಆನ್ಲೈನ್ ಮುಖಾಂತರ ಯಾರು ಕೇಳೋದಿಲ್ಲ, ಯಾವುದೇ ಬ್ಯಾಂಕ್ ಆಗಲಿ ಅಥವಾ ಯಾವುದೇ ಕಂಪನಿ ಆಗಲಿ. ಎರಡನೇದ್ದು, ಬ್ಯಾಂಕ್ ಆಗಲಿ, RBI ಆಗಲಿ ಅಥವಾ ಪೊಲೀಸರಾಗಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್, ವೈಯಕ್ತಿಕ ವಿಷಯಗಳನ್ನ ಫೋನ್ ಮುಖಾಂತರ ಕೇಳೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಪಿನ್ ನಂಬರ್ ಆಗಲಿ, ಡೇಟ್ ಆಫ್ ಬರ್ತ್ ಆಗಲಿ, ಆಧಾರ್ ನಂಬರ್ ಆಗಲಿ, ಅಕೌಂಟ್ ನಂಬರ್ ಆಗಲಿ, ಪಿನ್ ನಂಬರ್, ATM ಕಾರ್ಡ್ ನಂಬರ್ ಆಗಲಿ, ಯಾವುದೇ ತರಹದ ವಿಷಯಗಳನ್ನ ಫೋನಲ್ಲಿ ಹೇಳಕ್ ಹೋಗಬೇಡಿ. ಡೌಟ್ ಬಂದ್ರೆ ಬ್ಯಾಂಕಿಗೆ ಬನ್ನಿ, ಮ್ಯಾನೇಜರ್ ನಿಮಗೆ ಹೇಳ್ತಾರೆ. ಇಲ್ಲದ್ರೆ ಸುಮಾರು ಕಡೆ ನಾವು ನೋಡ್ಕೊಂಡಿದ್ದೀವಿ, ದುಡ್ಡುಗಳನ್ನ ಕಳ್ಕೊಂಡ್ಮೇಲೆ ಏನ್ ಮಾಡ್ಬೇಕು, ಕಳ್ಕೊಂಡ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, FIR ಲಾಜ್ ಆಗುತ್ತೆ. ಆಮೇಲೆ ದುಡ್ಡು ಬರುತ್ತೋ ಬಿಡುತ್ತೋ ಬೇರೆ ಮಾತದು. ಅದಕ್ಕೆ ಕಳ್ಕೊಳ್ಳೋ ಮುಂಚೆನೆ ಹುಷಾರಾಗಿರಿ. ಈ ವಿಷಯ ನಾನು ಮಧ್ಯದಲ್ಲಿ ಮರ್ತೋಗಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ಆನ್ಲೈನ್ ಫ್ರಾಡ್ಗಳಿಗೆ ಬಲಿಯಾಗಬೇಡಿ.
ಯಾರು ಫೋನ್ ಮುಖಾಂತರ ನಿಮಗೆ ಯಾವುದೇ ಇನ್ಫಾರ್ಮೇಶನ್ ಕೇಳೋದಿಲ್ಲ. ಕೇಳಿದ್ರೆ ಅದು ಫ್ರಾಡ್ ಕಾಲ್ ಇರುತ್ತೆ. ಡೌಟ್ ಬಂದ್ರೆ ಮ್ಯಾನೇಜರ್ ಹತ್ರ ಹೋಗಿ, ಇಲ್ಲ ಪೊಲೀಸ್ ಸ್ಟೇಷನ್ ಹೋಗಿ. ಮುಂಚೆ ಎಲ್ಲ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು, ಸುಮಾರು ಜನ ಎಲ್ಲ ದುಡ್ಡು ಕೊಡ್ತಾ ಇರಲಿಲ್ಲ. ಈ ನಡುವೆ ಎಲ್ಲ ಮೊನ್ನೆ ವೇಮ್ಗಲಲ್ಲಿ ಆಗಿದ್ದು ಕನ್ನಡದಲ್ಲಿ ಮಾತಾಡ್ತಾರೆ. ಕನ್ನಡದಲ್ಲಿ ಮಾತಾಡಿ 45,000 ರುಪೀಸ್ ಕಳ್ಕೊಂಡಿದ್ದಾರೆ ಅವರು. ನಮ್ಮ ಶ್ರೀನಿವಾಸಪುರದ ಮ್ಯಾನೇಜರ್ ಒಬ್ರು 45,000 ಕಳ್ಕೊಂಡಿದ್ದಾರೆ ಸರ್ ಮೊನ್ನೆ. ಹಾಂ, ಮ್ಯಾನೇಜರ್ ಅಂದರೆ ಬ್ಯಾಂಕ್ ಅಲ್ಲ, ಇವರು ತಾಲೂಕು ಆಫೀಸಲ್ಲಿ. ಒಂದೇ ನಿಮಿಷ ಒಂದು ಲಿಂಕ್ ಕ್ಲಿಕ್ ಮಾಡ್ತಾರೆ, ನಿಮ್ಗೆ ಏನೋ ಹೇಳ್ತಾರೆ, ಡಿಜಿಟಲ್ ಅರೆಸ್ಟ್ ಅದೆಲ್ಲ ಹೇಳ್ತಾರೆ. ಆ ಥರದ್ದು ಯಾವುದೂ ಇಲ್ಲ. ದಯವಿಟ್ಟು ಯಾರೇ ಏನು ಕೇಳಿದ್ರು ಫೋನ್ ಮುಖಾಂತರ ಇನ್ಫಾರ್ಮೇಶನ್ ಕೊಡೋಕೆ ಹೋಗ್ಬೇಡಿ. ಇದು ನಿಮ್ಮಲ್ಲಿ ನನ್ನ ದಯವಿಟ್ಟು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹುಷಾರಾಗಿರಿ, ದುಡ್ಡು ಕಳ್ಕೊಬೇಡಿ. ಇದ್ರ ಜೊತೆಗೆ ನಿಮ್ಮ ಅಕೌಂಟ್ಗಳಿಗೆ ನಾಮಿನೇಷನ್ ಮಾಡ್ಕೊಳ್ಳಿ. ಯಾವುದಾದ್ರೂ ನಮಗೆ ಸಮಸ್ಯೆ ಆದಾಗ ನಮ್ಮ ನಂತರದ ದುಡ್ಡು ಯಾರಿಗೆ ಹೋಗ್ಬೇಕು ಅಂತೇಳಿ ಅದನ್ನು ನಾಮಿನೇಷನ್ ಹೇಳ್ಬೋದು ನೀವು. ಈಗ ನನ್ನ ದುಡ್ಡು ಯಾರಿಗೆ ಕೊಡಬೇಕು? ನನಗೆ ಹೆಂಡತಿ ಮಗ ಇಬ್ಬರು ಇದ್ದಾರೆ. ಹೆಂಡತಿ ಕೊಡಬೇಕಾ, ಮಗನ ಕೊಡಬೇಕಾ? ಮುಂಚೆ ಒಂದೇ ನಾಮಿನೇಷನ್ ಇತ್ತು. ಈಗ ಭಾರತ ಸರ್ಕಾರದವರು ಅದನ್ನ 4 ಜನಕ್ಕೆ ನಾಮಿನೇಷನ್ ಮಾಡಿದ್ದಾರೆ. ಸೊ ನಾನು ಹೆಂಡತಿಗೆ ಅರ್ಧ, ಮಗನಿಗೆ ಅರ್ಧ, ಅಥವಾ ಹೆಂಡತಿಗೆ 20%, ಮಗನಿಗೆ 30%, ಆ ಥರ ರೇಷಿಯೋ ಕೂಡ ಡಿಸೈಡ್ ಮಾಡ್ಬೋದು. ಈಗ 3 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಮಗನಿಗೆ ಕೊಡ್ತೀನಿ, 2 ಲಕ್ಷ ರೂಪಾಯಿ ಮಗನಿಗೆ ಕೊಡ್ತೀನಿ ಅಂತ ಆ ಥರ ನೀವು ನಾಮಿನೇಷನ್ ಕೂಡ ಮಾಡ್ಕೋಬಹುದು. ನಾಮಿನೇಷನ್ ಮಾಡ್ಕೊಂಡ್ರೆ ದುಡ್ಡು ತಗೊಳ್ಳುವಾಗ ಸಮಸ್ಯೆ ಆಗಲ್ಲ, ಸುಲಭ ಆಗುತ್ತೆ. ದುಡ್ಡು ಸಿಗುತ್ತೆ, ಎಲ್ಲೂ ಹೋಗಲ್ಲ, ಬಟ್ ದಾರಿ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನಾಮಿನೇಷನ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಾಮಿನೇಷನ್ ಮಾಡ್ಕೊಂಡಿದ್ರೆ ಚೇಂಜ್ ಕೂಡ ಮಾಡ್ಕೋಬಹುದು. ಒಂದು ನಾಮಿನೇಷನ್ ಎಷ್ಟು ಸಲ ಬೇಕಾದ್ರೂ ಅಷ್ಟು ಚೇಂಜ್ ಮಾಡ್ಕೋಬಹುದು. ಅದಕ್ಕೇನು ಚಾರ್ಜಸ್ ಇರಲ್ಲ. ನೀವು ನಾಮಿನೇಷನ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಎಲ್ಲರೂ ದಯವಿಟ್ಟು ಅಕೌಂಟ್ಗಳಲ್ಲಿ ನಾಮಿನೇಷನ್ ಮಾಡಿಸ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.